ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಈ ಹಿಂದಿನಿಂದಲೂ ಕೂಡ ನಮಗೆ ಗೊತ್ತಾಗಿರುವಂತಹ ವಿಚಾರ. ಯಾಕಂದ್ರೆ ಇಲ್ಲಿ ದುಡ್ಡು ಕೊಟ್ರೆ ಎಲ್ಲವೂ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಬಾರಿ ನಾವು ಕೂಡ ವರದಿಯನ್ನ ಪ್ರಸಾರ ಮಾಡಿದ್ದೀವಿ. ಅದಕ್ಕೆ ಪುಷ್ಟಿ ನೀಡುವಂತೆ ಮತ್ತೊಂದು ವರದಿ ಈಗ ಹೊರಬಿದ್ದಿರುವಂಥದ್ದು. ಭಯೋತ್ಪಾದಕರ ಕೈಗೂ ಕೂಡ ಇಲ್ಲಿ ಮೊಬೈಲ್ ಕೊಡ್ತಾರೆ. ಭಯೋತ್ಪಾದಕರು ಜೈಲು ಪಾಲಾಗಿದ್ರು ಕೂಡ ಬಿಂದಾಸ್ ಆಗಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದಾರೆ ಜೈಲಿನಲ್ಲಿ. ಟೆರರಿಸ್ಟ್ಗಳಿಗೂ ಕೂಡ ರಾಜಾತಿಥ್ಯ ಸಿಗ್ತಾ ಇದೆಯಾ? ಹಾಗಾದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂತಹ ಮತ್ತೊಂದು ಕರ್ಮಕಾಂಡ ಈಗ ಬಯಲಾಗ್ತಾ ಇದೆ. ವಿಡಿಯೋ ವೈರಲ್ ಬೆನ್ನಲ್ಲೇ ಈಗ ದಯಾನಂದ್ ಅವರು ಎಚ್ಚೆತ್ಕೊಂಡಿದ್ದಾರೆ, ಜೈಲೋಧೀಕ್ಷಕರು. ಇದರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಬೇಕು ನನಗೆ ಅಂತ ಹೇಳಿ ಅಧಿಕಾರಿಗಳಿಗೂ ಕೂಡ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ದೃಶ್ಯಗಳಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇದು ಒಳಗಡೆನೆ ಯಾರೋ ಮೊಬೈಲ್ನಲ್ಲಿ ಚಿತ್ರೀಕರಿಸಿ ನಮಗೆ ಹೊರಗಡೆ ಕಳಿಸಿರುವಂಥ ದೃಶ್ಯ. ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕ ಆತ ಅಲ್ಲಿ ಕೂತಿದ್ದಾನೆ ನೋಡಿ. ಅವನ ಕೈಯಲ್ಲಿ ಆರಾಮಾಗಿ ಮೊಬೈಲ್ ಇದೆ. ಆತ ಫೋನ್ ಕಾಲು ಮಾಡ್ತಾನೆ, ವಿಡಿಯೋ ಕಾಲು ಮಾಡ್ತಾನೆ, ಬಿಂದಾಸ್ ಆಗಿ ತನ್ನ ನೆಟ್ವರ್ಕನ್ನು ಇಲ್ಲಿಂದನೇ ಹ್ಯಾಂಡಲ್ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಖಂಡಿತವಾಗ್ಲೂ ಇದನ್ನು ನೋಡಿದ್ರೆ ಅನುಮಾನಗಳು ಮೂಡುತ್ತೆ. ಮುಂಚಿಂದಲೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದುಡ್ಡು ಕೊಟ್ಟರೆ ಎಲ್ಲವೂ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಆರೋಪಗಳು ಇದ್ದೇ ಇದೆ. ಅದಕ್ಕೆ ಪುಷ್ಟೀಕರಿಸುವಂತೆ ಇತ್ತೀಚೆಗಷ್ಟೇ ದರ್ಶನ್ ಒಳಗಡೆ ಇದ್ದಾಗಲೂ ಕೂಡ ನಾವು ಗಮನಿಸಿದ್ವಿ, ದರ್ಶನ್ಗೆ ಏನೆಲ್ಲ ರಾಜಾತಿಥ್ಯ ಸಿಗ್ತು ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಅಂತೇಳಿ. ಅದರಿಂದನೇ ಮತ್ತೆ ಬೇಲ್ ಕೂಡ ಕ್ಯಾನ್ಸಲ್ ಆಗಿ ಈಗ ಮತ್ತೆ ವಾಪಸ್ ಜೈಲು ಪಾಲಾಗಿರೋದು. ಯಾಕಂದರೆ ಸುಪ್ರೀಂ ಕೋರ್ಟ್ ಕೂಡ ಅದನ್ನು ಬಹಳ ಸೀರಿಯಸ್ ಆಗಿ ಪರಿಗಣಿಸಿತ್ತು. ಒಬ್ಬ ವಿಚಾರಣಾಧೀನ ಖೈದಿಗೆ ಈ ರೀತಿಯಾಗಿ ನೀವು ರಾಜಾತಿಥ್ಯವನ್ನು ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಇದು ಸರಿಯಲ್ಲ. ಇದೇ ರೀತಿ ಮತ್ತೇನಾದರೂ ಗೊತ್ತಾದರೆ ನಮ್ಮ ಗಮನಕ್ಕೆ ಬಂದರೆ ಜೈಲು ಅಧೀಕ್ಷಕರನ್ನು ಕೂಡ ಕರ್ಕೊಂಡು ಬಂದಿಲ್ಲಿ ಸುಪ್ರೀಂ ಕೋರ್ಟ್ನ ಮುಂದೆ ನಿಲ್ಲಿಸಬೇಕಾಗತ್ತೆ, ಗೃಹ ಸಚಿವರನ್ನು ಕೂಡ ಕರ್ಕೊಂಡು ಬಂದಿಲ್ಲಿ ಮುಂದೆ ನಿಲ್ಲಿಸಬೇಕಾಗತ್ತೆ ಅನ್ನುವಂಥದ್ದಕ್ಕೆ ಎಚ್ಚರಿಕೆಯನ್ನು ನೀಡಿದರು. ಆದರೆ ನೋಡಿ, ಈಗ ಸಿಕ್ಕಿರುವಂಥ ದೃಶ್ಯಗಳಲ್ಲಿ ಇಲ್ಲಿ ಒಂದು ಕಡೆ ಇನ್ನೊಂದು ನೋಡಿ, ಅಲ್ಲಿ ಉಮೇಶ್ ರೆಡ್ಡಿ ವಿಡಿಯೋ ವೈರಲ್ ಬೆನ್ನಲ್ಲೇ ಈಗ ಬಿ ದಯಾನಂದ್ ಅವರು ಎಚ್ಚೆತ್ಕೊಂಡಿದ್ದಾರೆ. ಜೈಲಿನ ಒಳಗಿನ ವಿಡಿಯೋಗಳ ಪರಿಶೀಲನೆಗೆ ಸೂಚನೆ ಕೊಟ್ಟಿದ್ದಾರೆ. ಈಗ ಪರಿಶೀಲನೆಗೆ ಬಿ ದಯಾನಂದ್ ಅವರು ಸೂಚನೆ ಕೊಟ್ಟಿದ್ದಾರೆ. ಇದೆಲ್ಲದ್ರ ಬಗ್ಗೆ ನನಗೆ ವರದಿ ನೀಡಬೇಕು ಅನ್ನೋದ್ರ ಬಗ್ಗೆ ಖಡಕ್ ಸೂಚನೆಯನ್ನ ಈಗ ಕಾರಾಗೃಹ ಎಡಿಜಿಪಿ ಆಗಿರುವಂಥ ಬಿ ದಯಾನಂದ್ ಅವರು ಸೂಚಿಸಿದ್ದಾರೆ. ಉಮೇಶ್ ರೆಡ್ಡಿ ವಿಡಿಯೋ ಕೂಡ ವೈರಲ್ ಆಗಿತ್ತು. ಆತ ಆರಾಮಾಗಿ ಕುತ್ಕೊಂಡಲ್ಲಿ ಫೋನಲ್ಲಿ ಮಾತಾಡ್ತಾ ಇರುವಂಥದ್ದು, ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾನೆ ಅಂತ. ಅಂದರೆ ಈಗ ಏನು ಜೈಲಿಗೆ ಹಾಕೋದು ಇವರೇನು ಸುಧಾರಣೆ ಆಗಲಿ ಮತ್ತೆ ಇವರು ಪರಿವರ್ತನೆ ಆಗಿ ಮತ್ತೆ ಸಮಾಜಕ್ಕೆ ಇವರೇನು ಕೊಡುಗೆಯನ್ನು ಕೊಡ್ತಾರೆ ಅನ್ನುವಂಥದ್ದಲ್ಲ. ಒಂದಷ್ಟು ಜನರಿಗೆ ಜೀವಾವಧಿ ಶಿಕ್ಷೆನೂ ಕೂಡ ಇಲ್ಲ ಆಗಿರುವಂಥವ್ರು ಇದ್ದಾರೆ. ಆದರೂ ಇವರೆಲ್ಲರೂ ಕೂಡ ಹೊರಗಡೆ ಇದ್ರೇನು ಒಳಗಿದ್ರೇನು, ಇನ್ನೂ ಒಳಗಿದ್ರೇ ಸೇಫು ಅನ್ನೋ ರೀತಿಲಿ ಇದ್ದಾರೆ. ಹೊರಗಡೆ ಇದ್ದರೆ ಸುಮ್ಮನೆ ಊಟ ತಿಂಡಿಗೆ ತಾಪತ್ರೆ ಅಥವಾ ಬೇರೆ ಇನ್ಯಾರಾದರೂ ನಮ್ಮನ್ನು ಟಾರ್ಗೆಟ್ ಮಾಡಿ ಸಾಯಿಸ್ಬೋದು. ಬಟ್ ಒಳಗಿದ್ರೆ ಆರಾಮವಾಗಿರ್ಬೋದು ಅನ್ನೋ ರೀತಿಯಲ್ಲಿ ಬದುಕು ಲೀಡ್ ಮಾಡ್ತಾ ಇದ್ದಾರೆ. ಮನೆ ಹೆಚ್ಚಿನ ಮಾಹಿತಿ ಪಡೆಯೋಣ. ನಾವು ಪ್ರತಿನಿಧಿ ಶಿವಪ್ರಸಾದ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ ಏನಿದೆ ಹಳೇದಲ್ಲ, ಈ ಹಿಂದಿನಿಂದಲೂ ಕೂಡ ಇಂಥದ್ದೊಂದು ರಾಜಾತಿಥ್ಯ ಇಲ್ಲಿ ಒಳಗೆ ಸಿಗುತ್ತೆ ಅನ್ನೋಂಥದ್ರ ಬಗ್ಗೆ ಗೊತ್ತಿತ್ತು. ಬಟ್ ಇಲ್ಲಿ ಈಗ ಕಳವಳಕಾರಿ ಅಂತ ಹೇಳಿದ್ರೆ ಟೆರರಿಸ್ಟ್ಗಳ ಕೈಗೂ ಕೂಡ ಮೊಬೈಲ್ ಇದೆಯಲ್ಲ ಅಂತ. ಇವರು ಇಲ್ಲಿ ಒಳಗಿಂದನೇ ತಮ್ಮ ಸ್ಲೀಪರ್ ಸೆಲ್ಗಳನ್ನು ಆಕ್ಟಿವೇಟ್ ಮಾಡ್ತಾರೆ, ಒಳಗಿತ್ಕೊಂಡೇ ಹೊರಗಡೆ ನೆಟ್ವರ್ಕನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಇಲ್ಲಿ. ಜೊತೆಗೆ ಉಮೇಶ್ ರೆಡ್ಡಿ ಜೈಲು ಪಾಲಾಗಿದ್ದಾನೆ, ಬಟ್ ಸ್ಟಿಲ್ ಆರಾಮಾಗಿ ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ದಾನೆ. ಶಿವಪ್ರಸಾದ್, ರೆಹಮಾನ್, ನಿಜಕ್ಕೂ ಕೂಡ ಇದೊಂದು ಆತಂಕ ಹುಟ್ಟಿಸುವಂತ ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಪರಪ್ಪನಗರ ಜೈಲಿನಲ್ಲಿ ಇರ್ತಕ್ಕಂಥ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ಅಪರಾಧಿಗಳಿಗೆ, ಕನ್ವಿಕ್ಷನ್ ಆಗಿರ್ತಕ್ಕಂಥ ಅಪರಾಧಿಗಳೇನಿದ್ದಾರೆ ಅವ್ರಿಗೆ ಅಲ್ಲಿರ್ತಕ್ಕಂಥ ಮೊಬೈಲ್ ಬಳಕೆ ಮಾಡೋದಕ್ಕೆ ಸರಾಗವಾಗಿ ಸಿಗುತ್ತೆ. ಅದರಲ್ಲೂ ಕೂಡ ಆಂಡ್ರಾಯ್ಡ್ ಮೊಬೈಲ್ಗಳು ಯಾವ ರೀತಿಯಾಗಿ ರಾಜಾರೋಷವಾಗಿ ಬಳಕೆಯನ್ನ ಮಾಡ್ತಾರೆ ಅನ್ನೋದನ್ನ ಗಮನಿಸಬಹುದಾಗಿದೆ. ಈ ವ್ಯವಸ್ಥೆಗೆ ಈಗಾಗಲೇ ಎಡಿಜಿಪಿ ಆಗಿರ್ತಕ್ಕಂಥ ಬದ್ರಿಖಾನೆ ಇಲಾಖೆ ಎಡಿಜಿಪಿ ಆಗಿರ್ತಕ್ಕಂಥ ದಯಾನಂದ್ ಅವರು ಇಲಾಖೆಗೆ ಬಂದ ನಂತರ ಒಂದಷ್ಟು ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿತ್ತು. ಈ ನಿಟ್ಟಿನಲ್ಲಿ ಖಡಕ್ ಅಧಿಕಾರಿಯಾಗಿರ್ತಕ್ಕಂಥ ದಯಾನಂದ್ ಅವರು ಬಂದ ಬಳಿಕವಾದ್ರೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆಯನ್ನ ಒಂದಷ್ಟು ಸರಿಪಡಿಸುವಂತ ಮಟ್ಟಿಗೆ ನಿರೀಕ್ಷೆ ಇತ್ತು. ಆದ್ರೆ ಅವ್ರು ಬಂದಂತ ಬಳಿಕವೂ ಕೂಡ ವೈರಲ್ ಆಗ್ತಿರೋ ವಿಡಿಯೋಗಳನ್ನ ಗಮನಿಸೋದಾದ್ರೆ ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿರ್ತಕ್ಕಂಥದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರ್ತಕ್ಕಂಥ ವಿಚಾರಣಾಧೀನ ಖೈದಿಗಳೇನಿರ್ತಾರೆ ಅವರು ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು, ರೌಡಿ ಶೀಟರ್ಗಳೆಲ್ಲರೂ ಕೂಡ ಒಂದೇ ಕಡೆ ಗ್ಯಾದರ್ ಆಗ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವೆಲ್ಲವೂ ಕೂಡ ಮತ್ತೊಂದು ನಿಟ್ಟಿನಲ್ಲಿ ಜೈಲಿನ ಒಳಭಾಗದಲ್ಲಿ ಇದ್ದುಕೊಂಡೇ ನ್ಯಾಯಾಂಗ ವ್ಯವಸ್ಥೆ ಅಡಿಯಲ್ಲಿ ಅವ್ರಿಗೇನು ಶಿಕ್ಷೆಯನ್ನು ನೀಡಲಾಗಿರುತ್ತೆ, ಅವರು ಆ ಶಿಕ್ಷೆಯನ್ನು ಅನುಭವಿಸಬೇಕಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಜೈಲಿನ ಮ್ಯಾನ್ಯುಯಲ್ ಪ್ರಕಾರವಾಗಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನ ಕೈಗೊಂಡು ಒಳಭಾಗದಲ್ಲಿ ಇರ್ತಕ್ಕಂಥ ಕೈದಿಗಳನ್ನ ನಡೆಸ್ಕೊಳ್ಬೇಕಾಗತ್ತೆ. ಆದಾಗ್ಯೂ ಕೂಡ ಈ ರೀತಿಯ ಎಲ್ಲಾ ರೀತಿಯ ಐಷಾರಾಮಿ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಪರಪ್ಪನಗರ ಜೈಲನ್ನೇ
ಆರೋಪಿಗಳು ವಿಚಾರಣಾಧೀನ ಕೈದಿಗಳು ಎಲ್ಲರೂ ಕೂಡ ಬೇಕು ಅಂತ ಯಾಕೆ ಹೇಳ್ತಾರೆ ಅನ್ನೋದಕ್ಕೆ ಇದು ಉದಾಹರಣೆ ಆಗಿರ್ತಕ್ಕಂಥದ್ದು. ಅಂದ್ರೆ ಅಲ್ಲಿ ಎಲ್ಲವೂ ಕೂಡ ಹಣ ಒಂದಿದ್ರೆ ಯಾವ ರೀತಿಯಾಗಿ ಬೇಕಾದ್ರೂ ಕೂಡ ಲೈಫ್ ಸ್ಟೈಲ್ ನ ಅಲ್ಲಿ ಬದಲಾಯಿಸ್ಕೊಳ್ಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿರ್ತಕ್ಕಂಥದ್ದು ಟಿವಿ ನೈನ್ಗೆ ಲಭ್ಯ ಆಗಿರ್ತಕ್ಕಂಥ ದೃಶ್ಯಾವಳಿಗಳು ಸ್ಪಷ್ಟವಾಗಿ ಗಮನಿಸಬಹುದಾಗಿದೆ. ಯಾವುದೋ ಒಂದು ಲಾಡ್ಜ್ ಅನ್ನ ನೋಡಿದಂತ ರೀತಿಯಲ್ಲಿ ಭಾಸವಾಗ್ತಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಯಾವ ರೀತಿಯಾಗಿ ಟಿವಿಯನ್ನ ವ್ಯವಸ್ಥೆಯನ್ನ ಮಾಡ್ಕೊಳ್ತಾರೆ. ಸಾಮಾನ್ಯವಾಗಿ ಜೈಲಿನ ಮ್ಯಾನ್ಯಲ್ ನ ಪ್ರಕಾರ ಬ್ಯಾರಕ್ ಒಂದರಂತೆ ಟಿವಿಯನ್ನ ವ್ಯವಸ್ಥೆ ಮಾಡಲಾಗಿರುತ್ತೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರತಿ ಸೆಲ್ಗಳಲ್ಲೂ ಕೂಡ ಟಿವಿ ಇರ್ತಕ್ಕಂಥದ್ದನ್ನ ಗಮನಿಸಬಹುದಾಗಿದೆ. ಅಂದ್ರೆ ಹಣ ಹೊಂದಿದ್ರೆ ಆ ಆರೋಪಿ ಆತ ವಿಚಾರಣಾಧೀನ ಕೈದಿ ಆಗಿರ್ಲಿ ಅಥವಾ ಕನ್ವಿಕ್ಷನ್ ಆಗಿರ್ತಕ್ಕಂಥ ಕೈದಿ ಆಗಿದ್ರು ಕೂಡ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಪಡ್ಕೊಳ್ಳೋದೇ ಆದ್ರೆ ಅವ್ರನ್ನ ಜೈಲಿನಲ್ಲಿ ಇಟ್ಟು ಈ ರೀತಿಯಾಗಿ ಒಂದು ವ್ಯವಸ್ಥೆಗೆ ವ್ಯವಸ್ಥೆಯಲ್ಲಿನ ಲೋಪಗಳಿಗೆ ಒಳಗಾಗಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ವಿಚಾರಣಾಧೀನ ಕೈದಿಗಳಿಗೆ ಅಲ್ಲಿರ್ತಕ್ಕಂಥ ಆರೋಪಿಗಳಿಗೆ ಎಲ್ಲ ವ್ಯವಸ್ಥೆಗಳಿಗೂ ಕೂಡ ಸಿಗೋದಾದ್ರೆ ನಿಜಕ್ಕೂ ಕೂಡ ಇದೊಂದು ವ್ಯವಸ್ಥೆಯನ್ನೇ ಕೂಡ ಅಪಹಾಸ್ಯಕ್ಕಿಡೆ ಮಾಡುವಂತದ್ದು. ಅಂದ್ರೆ ಅವ್ರು ಜೈಲಿನಲ್ಲಿ ಇದ್ದು ಕೂಡ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಪಡ್ಕೊಳ್ಳೋದೇ ಆದ್ರೆ ಈ ವ್ಯವಸ್ಥೆ ಇರೋದಾದ್ರೂ ಯಾವ್ದಕ್ಕೆ ಅನ್ನೋದನ್ನ ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಒಬ್ಬ ಆರೋಪಿಯನ್ನ ಕನ್ವಿಕ್ಷನ್ ಮಾಡ್ಬೇಕಾದ್ರೆ ಅದನ್ನ ಸ್ಟಡಿ ಮಾಡ್ಬೇಕಾದ್ರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಿ ಚಾರ್ಜ್ ಶೀಟ್ ಅನ್ನ ಮಾಡ್ಬೇಕಾದ್ರೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ಬೇಕಾದ್ರೆ ಎಷ್ಟು ಪೊಲೀಸರು ಕಷ್ಟವನ್ನ ಪಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಚಾಲೆಂಜ್ ಗಳನ್ನ ಫೇಸ್ ಮಾಡಿರ್ತಾರೆ. ಎಲ್ಲಾ ರೀತಿಯ ಚಾಲೆಂಜ್ ಗಳನ್ನ ಫೇಸ್ ಮಾಡಿ ತದನಂತರದಲ್ಲಿ ಕೋರ್ಟ್ ನಲ್ಲಿ ವರ್ಷಗಟ್ಟಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ವ್ಯವಸ್ಥೆಯಲ್ಲಿ ಅವ್ರ ವಿರುದ್ಧ ಆರೋಪಗಳನ್ನ ಸಾಬೀತುಪಡಿಸಬೇಕಾದ್ರೆ ಎಲ್ಲಾ ರೀತಿಯ ಸಾಕ್ಷ್ಯಾಧಾರಗಳನ್ನ ಸಾಬೀತುಪಡಿಸಿದ್ದಾರೆ. ಆದಾಗ್ಯೂ ಕೂಡ ಆರೋಪಿತ ಅಪರಾಧಿಯಂತಾಗಿ ಸಾಬೀತಾಗಿ ತದನಂತರದಲ್ಲಿ ಜೈಲಿನಲ್ಲಿ ಆತ ಶಿಕ್ಷೆಗೆ ಒಳಪಡಬೇಕಿರುತ್ತೆ. ಜೈಲಿನ ನಿಯಮಾವಳಿಗಳ ಪ್ರಕಾರ ವ್ಯವಸ್ಥೆಗೆ ಒಳಪಡಬೇಕಿರುತ್ತೆ. ಆದ್ರೆ ಈ ರೀತಿಯಾಗಿ ಅವ್ಯವಸ್ಥೆ ಆಗಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಯಾವ ರೀತಿ ಕರೆಕ್ಟ್ ಅಧಿಕಾರಿಗಳಿಗೂ ಕೂಡ ಪರಪ್ಪನ ಅಗ್ರಹಾರದಲ್ಲಿರ್ತಕ್ಕಂಥ ಜೈಲಿನ ಅವ್ಯವಸ್ಥೆಗಳನ್ನ ಸರಿಪಡಿಸೋದು ಸದ್ಯದ ಮಟ್ಟಿಗೆ ಚಾಲೆಂಜಿಂಗ್ ಆಗಿರ್ತಕ್ಕಂಥದ್ದು ಈ ದೃಶ್ಯಾವಳಿಗಳಿಂದ ಗಮನಿಸಬಹುದಾಗಿದೆ. ಥ್ಯಾಂಕ್ ಯು ಶಿವಪ್ರಸಾದ್.